ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನ ನಾನು ತುಂಬಾ ರುಚಿಕರವಾದಂತಹ ಟೊಮೆಟೊ ಮತ್ತು ಈರುಳ್ಳಿ ರವಾ ಇಡ್ಲಿನ ಯಾವ ರೀತಿ ಸುಲಭವಾಗಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈಗಾಗಲೇ ನಾನು ರವಾ ಇಡ್ಲಿನ ಬೇರೆ ವಿಧದಲ್ಲಿ ತೋರಿಸಿದ್ದೀನಿ. ನೀವು ನನ್ನ ಚಾನಲ್ನಲ್ಲಿ ಸರ್ಚ್ ಮಾಡಿ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ, ಎಷ್ಟು ಸಾಫ್ಟಾಗಿ ಬಂದಿದೆ. ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಅನಿಸುತ್ತೆ, ಅಷ್ಟು ರುಚಿಕರವಾಗಿರುತ್ತೆ. ಮಾಡೋದು ಸಹ ತುಂಬಾ ಸುಲಭ. ಈಗ ಯಾವ ರೀತಿ ಮಾಡೋದು, ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನೋಡಿ, ಉಪ್ಪಿಟ್ಟು ರವೆ ಒಂದು ದೊಡ್ಡ ಬಟ್ಲಿನಷ್ಟು ತೊಗೊಂಡಿದ್ದೀನಿ. ಈಗ ಅದೇ ಕಪ್ ಮೆಜರ್ಮೆಂಟಲ್ಲಿ ಮೊಸರು ಸಹ ತೊಗೊಂಡಿದ್ದೀನಿ. ಹಾಗೆ ಒಂದು 4-5 ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು 4-5 ಈರುಳ್ಳಿನೂ ಸಹ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು 1/4 ಕಪ್ನಷ್ಟು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ನೋಡಿ, ಒಂದು ಅರ್ಧ ಕಪ್ನಷ್ಟಿದೆ. ನಾನು ಜಾಸ್ತಿ ಪ್ರಮಾಣದಲ್ಲೇ ಹಾಕ್ತಾ ಇದ್ದೀನಿ. ಆರೋಗ್ಯ ದೃಷ್ಟಿಯಿಂದನೂ ಒಳ್ಳೆಯದು, ತುಂಬಾ ರುಚಿಯಾಗಿರುತ್ತೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು 6-7 ಹಸಿರು ಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಹಸಿ ಶುಂಠಿ 1 ಇಂಚಿನಷ್ಟು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಗೋಡಂಬಿ ಒಂದು 8-10 ಗೋಡಂಬಿನ ಈ ರೀತಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಮತ್ತು ತುಪ್ಪನೂ ಸಹ ಬೇಕಾಗುತ್ತೆ, ಮತ್ತು ಹಿಂಗು ಸ್ವಲ್ಪ ಬೇಕಾಗುತ್ತೆ. ಹಾಗೆ ಅರಿಶಿಣದ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು, ಅಚ್ಕಾರದ ಪುಡಿ ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. ನೀವು ನಾರ್ಮಲ್ ಚಿಲ್ಲಿ ಪೌಡರ್ ಆದರೂ ತೊಗೋಬೋದು. ಮತ್ತು ಒಗ್ಗರಣೆಗೆ ಸಾಸಿವೆ ಮತ್ತು ಜೀರಿಗೆ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ, ಇವಿಷ್ಟು ಪದಾರ್ಥಗಳನ್ನು ನಾವು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ನಾವು ಇಟ್ಕೊಂಡಿದ್ದೀನಿ. ಇವಿಷ್ಟು ಪದಾರ್ಥಗಳನ್ನ ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಇಡ್ಲಿ ತುಂಬಾ ಸುಲಭವಾಗುತ್ತೆ, ಆರೋಗ್ಯಕರವಾಗೂ ಸಹ ಇರುತ್ತೆ, ತುಂಬಾ ರುಚಿಯಾಗೂ ಸಹ ಇರುತ್ತೆ. ಮತ್ತು ಯಾರಾದರೂ ಬೇಗ ಗೆಸ್ಟ್ ಬಂದಾಗ ಮಾಡ್ಕೊಂಡು ಬಿಡ್ಬೋದು. ಬೆಳಗ್ಗೆ ಟಿಫನ್ಗೂ ಮಾಡ್ಕೊಳ್ಬೋದು, ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಸಹ ನಾವು ಕಟ್ಕೊಡ್ಬೋದು. ಈಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾವು ರವೆ ಎಲ್ಲ ಹುರ್ಕೊಳ್ಬೇಕಾಗತ್ತೆ ಒಗ್ಗರಣೆ ಮಾಡಿ. ಅದಕ್ಕೋಸ್ಕರ ನಾನು ಒಂದು ಬಾಣಲೆನ ಬಿಸಿಗಿಟ್ಕೊಂಡು ಈಗ ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ತುಪ್ಪಕ್ಕೆ ಬದಲಾಗಿ ನೀವು ಎಣ್ಣೆ ಬೇಕಾದರೂ ಯೂಸ್ ಮಾಡ್ಬೋದು. ಈಗ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕೋತಾ ಇದ್ದೀನಿ. ತುಪ್ಪ ಬಿಸಿಯಾದ ನಂತರ ಸಾಸಿವೆನ ಹಾಕ್ಕೊಂಡು ಸಾಸಿವೆ ಸಿಡಿಬೇಕು. ಸಿಡಿದ ನಂತರ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನೂ ಸಹ ಹಾಕ್ಕೊಂಡಿದ್ದೀನಿ. ಜೀರಿಗೆನೂ ಸಹ ಸಿಡಿಬೇಕು. ನಂತರ ನಾನೀಗ ಕಡಲೆಬೇಳೆ 1 ಸ್ಪೂನ್ನಷ್ಟು, ಉದ್ದಿನಬೇಳೆ 2 ಸ್ಪೂನ್ನಷ್ಟು ಹಾಕೋತಾ ಇದ್ದೀನಿ. ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಹಾಕೋದ್ರಿಂದ ಈ ಇಡ್ಲಿ ತಿನ್ನಬೇಕಾದ್ರೆ ತುಂಬಾ ರುಚಿಯಾಗಿರುತ್ತೆ. ಕಡಲೆಬೇಳೆ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು. ಈಗ ನಾನು ಗೋಡಂಬಿನೂ ಸಹ ಸೇರಿಸ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಕಲರ್ ಬಂದರೆ ಸಾಕು, ಜಾಸ್ತಿ ಹುರಿಯೋದು ಬೇಡ. ಈಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಿಂಗಿನ ಪುಡಿನೂ ಸಹ ಸೇರಿಸ್ಕೊಂಡು ನಾನು ಹುರ್ಕೋತಾ ಇದ್ದೀನಿ. ಈ ರೀತಿಯಾಗಿ ನಾವು ಹೊಂಬಣ್ಣಕ್ಕೆ ತಿರುಗೋವರೆಗೂ ಹುರ್ಕೋಬೇಕಾಗತ್ತೆ. ನಂತರ ನಾವು ಚಿಕ್ಕದಾಗಿ ಕಟ್ ಮಾಡಿಟ್ಟಿರೋ ಹಸಿಮೆಣಸಿನ್ಕಾಯಿನೂ ಸಹ ಸೇರಿಸ್ಕೊಂಡು ತಿರುಕೊಡ್ಬೇಕು. ಈ ರೀತಿ ನಾವು ಫ್ರೈ ಮಾಡೋದ್ರಿಂದ ಇಡ್ಲಿ ಖಾರವಾಗಿ ತುಂಬಾ ರುಚಿಯಾಗಿರುತ್ತೆ. ಖಾರ ಕಡಿಮೆ ಬೇಕು ಅನ್ನೋರು ಕಡಿಮೆ ಬೇಕಾದರೂ ಹಾಕ್ಕೊಳ್ಬೋದು, ದಪ್ಪನಾಗಿ ಕಟ್ ಮಾಡಿ ಬೇಕಾದರೂ ಈ ಹಸಿಮೆಣಸಿನ್ಕಾಯಿನ ಸೇರಿಸ್ಕೋಬೋದು. ಈಗ ಈ ಮೆಣಸಿನ್ಕಾಯಿನ 1 ನಿಮಿಷಗಳ ಕಾಲ ಫ್ರೈ ಮಾಡಿಕೊಂಡು ನಾನೀಗ ತೆಗೆದಿಟ್ಕೊಂಡಿರೋಂಥ ಅರ್ಧ kg ರವೆನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಸಹ ನಾನು 2 ನಿಮಿಷ ಫ್ರೈ ಮಾಡಿಕೊಂಡೆ. ಫ್ರೈ ಮಾಡಿದ ನಂತರ ಈಗ ಹಸಿ ಶುಂಠಿನ ಸಹ ಸೇರಿಸ್ಕೊತಾ ಇದ್ದೀನಿ. ಮೊದಲೇ ನಾವು ಹಸಿ ಶುಂಠಿನ ಸೇರಿಸ್ಬಿಟ್ರೆ ಪೂರ್ತಿ ಅದ್ರ ಘಮನೇ ಇರುತ್ತೆ ಅನ್ನೋ ಕಾರಣಕ್ಕೆ ನಾನು ರವೆನ ಸ್ವಲ್ಪ ಹುರಿದು ಆದಮೇಲೆ ಸೇರಿಸ್ತಾ ಇದ್ದೀನಿ ಹಸಿ ಶುಂಠಿನ. ಹಾಗೆ ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಈ ಕರಿಬೇವಿನ ಸೊಪ್ಪನ್ನು ನಾವು ರವೆ ಜೊತೆ ಹುರ್ಕೊಳ್ಳೋದ್ರಿಂದ ಅದ್ರ ಘಮ ತುಂಬಾ ಚೆನ್ನಾಗಿ ಬರುತ್ತೆ, ರುಚಿಯಾಗೂ ಇರುತ್ತೆ ತಿನ್ನಬೇಕಾದ್ರೆ ನಮಗೆ. ಈಗ ನಾನು ಇದನ್ನು ಸಹ ಒಂದು 2-3 ನಿಮಿಷಗಳ ಕಾಲ ತಿರುಕೊಟ್ಟಿದ್ದೀನಿ ಅಷ್ಟೇ. ತುಂಬ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಒಂದು 5 ನಿಮಿಷದ ಒಳಗಡೆ ನಾವು ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ನೋಡಿ, ನಾನು ಕಡಿಮೆ ಉರಿಯಲ್ಲಿ ಇದನ್ನೆಲ್ಲ ನಾವು ಹುರ್ಕೊಂಡಿದ್ದೀನಿ. ಹುರ್ಕೊಂಡು ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ಬಗ್ಗಿಸ್ಕೊತಾ ಇದ್ದೀನಿ. ಇದು ಸ್ವಲ್ಪ ಬಿಸಿ ಆರಬೇಕು. ಅಷ್ಟರಲ್ಲಿ ನಾವು ಮೊದಲೇ ಹೇಳ್ದಾಗೆ ಈರುಳ್ಳಿ ಟೊಮೆಟೊ ಇಡ್ಲಿ ಆಗಿರೋದ್ರಿಂದ ಈರುಳ್ಳಿ ಟೊಮೆಟೊನ ನಾವು ಬೇಯಿಸ್ಕೋಬೇಕಾಗತ್ತೆ. ಮತ್ತು ಅದೇ ಬಾಣಲೆಗೆ 2 ಸ್ಪೂನ್ನಷ್ಟು ತುಪ್ಪನ ಹಾಕ್ಕೊಂಡು ಈರುಳ್ಳಿನ ನಾನು ಹಾಕೋತಾ ಇದ್ದೀನಿ. ಈರುಳ್ಳಿನ ಹಾಕ್ಕೊಂಡು ಕಡಿಮೆ ಉರಿಯಲ್ಲಿ ನಾವು ಇದನ್ನು ಹದವಾಗಿ ಬೇಯಿಸ್ಕೋಬೇಕು. ಅಂದರೆ ನೋಡಿ, ಕಲರ್ ಚೇಂಜ್ ಆಗಬೇಕು, ಸ್ವಲ್ಪ ಈರುಳ್ಳಿ ಮೆತ್ತಗಾಗಬೇಕು. ನಾನೊಂದು 2 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಂಡಿದ್ದೀನಿ. ನಂತರ ಇದಕ್ಕೆ ಕಟ್ ಮಾಡಿಟ್ಟಿರುವಂಥ
ಟೊಮೆಟೊನೂ ಸಹ ಸೇರಿಸ್ಕೊಂಡು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ, ಅಂದರೆ ಬೇಗ ಬೇಯಲಿ ಟೊಮೆಟೊ ಅನ್ನೋ ಕಾರಣಕ್ಕೆ. ಮತ್ತು ಅಚ್ಕಾರದ ಪುಡಿನೂ ಸಹ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಅಚ್ಕಾರದ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡ್ರೆ ಸಾಕು. ಅದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಆಗಿರೋದ್ರಿಂದ ಕಲರ್ ತುಂಬ ಬಂದ್ಬಿಡುತ್ತೆ. ಮತ್ತು ನಾವು ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರ ಜಾಸ್ತಿ ಏನು ಬೇಕಾಗೋದಿಲ್ಲ. ನೀವು ಬೇಕು ಅಂದರೆ ಇನ್ನೂ ಜಾಸ್ತಿ ಹಾಕ್ಕೊಳ್ಬೋದು. ಮತ್ತು ಅರಿಶಿಣದ ಪುಡಿನೂ ಸಹ ಸೇರಿಸ್ಕೊಂಡು ನಾನು ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಫ್ರೈ ಮಾಡಿದ ನಂತರ ನಾನು ಕ್ಯಾರೆಟ್ ತುರಿನೂ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಕ್ಯಾರೆಟ್ ತುರಿನ ಹಾಕಿದ ನಂತರ ನಾವೇನು ಜಾಸ್ತಿ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಒಂದೇ 1 ನಿಮಿಷ ನಾವು ತಿರುಗಿ ಕೊಟ್ಟರೆ ಸಾಕು, ಚೆನ್ನಾಗಿ ಫ್ರೈ ಆಗಿರುತ್ತೆ. ಇಷ್ಟು ಬೆಂದರೆ ಸಾಕು ಫ್ರೆಂಡ್ಸ್. ನಮಗೆ ಅದನ್ನು ಸ್ಟವ್ ಆಫ್ ಮಾಡಿಕೊಂಡು ನಾನು ಮೊದಲೇ ಈ ರವೆನೆಲ್ಲ ಹುರ್ಕೊಂಡಿದ್ನಲ್ಲ ಅದೇ ಮಿಶ್ರಣಕ್ಕೆ ಹಾಕೋತಾ ಇದ್ದೀನಿ. ಟೊಮೆಟೊನ ಬೇಕಾದರೆ ನೀವು ಸ್ಮ್ಯಾಶ್ ಮಾಡಿ ನುಣ್ಣಗಾಗೋವರೆಗೂ ಬೇಯಿಸ್ಕೊಂಡು ಹಾಕ್ಕೊಳ್ಬೋದು, ಅಥವಾ ರವೆ ಇಡ್ಲಿ ತಿನ್ನಬೇಕಾದ್ರೆ ನಮಗೆ ಬಾಯಿಗೆ ಸಿಗಬೇಕು ಅಂದರೆ ಸ್ವಲ್ಪ ಒಂದು 3/4 ಭಾಗ ಬೇಯಿಸ್ಕೊಂಡ್ರೂ ಸಾಕು. ಈಗ ನಾನು ಒಂದು 3/4 ಭಾಗ ಬೇಯಿಸ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಸೇರಿಸಿದ ನಂತರ ಈಗ ಮೊಸರನ್ನು ಸಹ ನಾನು ಹಾಕೋತಾ ಇದ್ದೀನಿ. ನೋಡಿ, ಗಟ್ಟಿ ಮೊಸರನ್ನ ಹಾಕೋತಾ ಇದ್ದೀನಿ. ನಿಮಗೆ ಹುಳಿ ಮೊಸರು ಬೇಡ, ಏಕೆಂದರೆ ನಾವು ಟೊಮೆಟೊ ಹಾಕಿರೋದ್ರಿಂದ ತುಂಬ ಹುಳಿ ಆಗಿಬಿಡುತ್ತೆ. ಹಾಗಾಗಿ ನಾವು ಫ್ರೆಶ್ ಆಗಿರೋ ಮೊಸರನ್ನೇ ತೊಗೊಂಡ್ರೆ ತುಂಬಾ ಒಳ್ಳೆಯದು. ನಾನೀಗ ಫ್ರೆಶ್ ಆಗಿರೋಂಥ ಮೊಸರನ್ನ ಹಾಕ್ಕೊಂಡಿದ್ದೀನಿ. ನಾವು ರವೆನ ಎಷ್ಟು ಪ್ರಮಾಣದಲ್ಲಿ ಹಾಕೋತೀವೋ ಅಷ್ಟೇ ಪ್ರಮಾಣದಲ್ಲಿ ಮೊಸರನ್ನ ಹಾಕ್ಕೊಂಡ್ರೆ ಇಡ್ಲಿ ತುಂಬಾ ಸ್ಮೂತಾಗಿ ಸಾಫ್ಟಾಗಿ ಬರುತ್ತೆ. ಈಗ ಸ್ವಲ್ಪ ಈ ಮೊಸರಿನ ಬಟ್ಲಿಗೆ ನೀರನ್ನ ಸೇರಿಸ್ಕೊಂಡು ನಾನು ಹಾಕ್ಕೊಂಡೆ, ಯಾಕಂದರೆ ಹಿಟ್ಟಿನ ಬ್ಯಾಟರ್ ತುಂಬ ಗಟ್ಟಿ ಇತ್ತು. ಹಾಗಾಗಿ ನೋಡಿ, ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಹದಕ್ಕೆ ನಾವು ಕಲಿಸ್ಕೋಬೇಕಾಗತ್ತೆ. ಈ ಹದಕ್ಕೆ ಕಲಸಿದ ನಂತರ ನಾವೀಗ ಒಂದು 15 ನಿಮಿಷಗಳ ಕಾಲ ಮುಚ್ಚಿಟ್ಟು ನೆನೆಯೋದಕ್ಕೆ ಬಿಡಬೇಕಾಗುತ್ತೆ. ಈ ರೀತಿ ನೆನೆಯೋದಕ್ಕೆ ಬಿಡೋದ್ರಿಂದ ರವೆ ಚೆನ್ನಾಗಿ ನೆಂದು ಅರಳ್ಕೊಂಡಿರುತ್ತೆ. ಆಗ ಇಡ್ಲಿ ನಮಗೆ ಸ್ಮೂತಾಗಿ ಸಾಫ್ಟಾಗಿ ಬರುತ್ತೆ, ಮೃದುವಾಗಿರುತ್ತೆ, ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ, ಅಷ್ಟು ಚೆನ್ನಾಗಿ ಬಂದಿರುತ್ತೆ. ನೋಡಿ, ಈಗ ನಾನು ನೆನೆಯೋದಕ್ಕೆ ಬಿಟ್ಟಿದ್ದೆ, ನೀರೆಲ್ಲ ಹೀರಿಸ್ಕೊಂಡು ಸ್ವಲ್ಪ ಗಟ್ಟಿಯಾಗಿದೆ. ನಾನೀಗ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಜಾಸ್ತಿ ನೀರನ್ನು ಒಂದೇ ಸರಿ ಹಾಕಬಾರ್ದು ಫ್ರೆಂಡ್ಸ್, ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಜಾಸ್ತಿ ನೀರಾದರೆ ಇಡ್ಲಿ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಈಗ ಇದಕ್ಕೆ ನಾನೊಂದು 1/4 ಟೇಬಲ್ ಸ್ಪೂನಷ್ಟು ಅಡುಗೆ ಸೋಡಾನ ಹಾಕೋತಾ ಇದ್ದೀನಿ. ಅಡುಗೆ ಸೋಡಾ ಬೇಡ ಅನ್ನೋರು ಈನೋ ಸಾಲ್ಟನ್ನಾದರೂ ಹಾಕ್ಕೊಳ್ಬೋದು. ನಾನೀಗ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ಈಗ ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ನಿಮಗೆ ನೀರು ಬೇಡ ಅನ್ನೋದಾದರೆ ನೀವು ಕೇವಲ ಮೊಸರನ್ನ ಹಾಕಿನೇ ನೀವು ಕಲಿಸ್ಕೊಳ್ಬೋದು. ಈಗ ನೋಡಿ, ನಾನು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಈ ರೀತಿ ಮಾಡಿದ್ರೂ ಸಹ ಇಡ್ಲಿ ಮೃದುವಾಗಿ ಬರುತ್ತೆ. ಈಗ ಚೆನ್ನಾಗಿ ಕಲಿಸ್ಕೊಂಡಿದ್ದಾಯಿತು. ಈಗಾಗಲೇ ನಾನು ಒಂದು ಇಡ್ಲಿ ಕುಕ್ಕರ್ ಪಾತ್ರೆಗೆ ನೀರನ್ನು ಹಾಕಿ ಬಿಸಿಗೆ ಇಟ್ಟಿದ್ದೆ. ನಾವು ಯಾವಾಗಲೂ ಇಡ್ಲಿ ಮಾಡಬೇಕಾದ್ರೂ ಫ್ರೆಂಡ್ಸ್, ನಾವು ಇಡ್ಲಿ ಬ್ಯಾಟರ್ನ ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ಅಲ್ಲಿ ಬಿಸಿಯಾಗಿರಬೇಕು ನೀರು. ಆ ನಂತರನೇ ಆ ನೀರು ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ ನಾವು ಇಡ್ಲಿನ ಇಡಬೇಕಾಗತ್ತೆ, ಇಡ್ಲಿ ಸ್ಟ್ಯಾಂಡನ್ನು. ಈಗ ನಾನು ಇಡ್ಲಿ ಸ್ಟ್ಯಾಂಡ್ಗೆ ಎಣ್ಣೆ ಎಲ್ಲ ಸವರ್ಕೊಳ್ತಾ ಇದ್ದೀನಿ. ಎಲ್ಲ ಪ್ಲೇಟ್ಗಳಿಗೂ ಅಂದರೆ ಎಲ್ಲ ಬಟ್ಲುಗಳಿಗೂ ನಾನು ಎಣ್ಣೆನ ನೀಟಾಗಿ ಅಪ್ಲೈ ಮಾಡಿದ್ದೀನಿ. ಈಗ ನಾನು ಇಡ್ಲಿ ಬ್ಯಾಟರ್ ಏನಿತ್ತು, ಈ ಇಡ್ಲಿ ಬ್ಯಾಟರ್ನ ಸ್ವಲ್ಪನೇ ಹಾಕೋತಾ ಇದ್ದೀನಿ. ನೋಡಿ, ಇಷ್ಟು ಹದಕ್ಕೆ ನಾವು ಕಲಿಸ್ಕೋಬೇಕು, ತುಂಬ ತೆಳುವಾಗಿ ಕಲಿಸ್ಕೋಬಾರ್ದು. ಈ ಹದಕ್ಕಿದ್ರೇ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಅಷ್ಟೇ ರುಚಿಯಾಗೂ ಸಹ ಇರುತ್ತೆ ಫ್ರೆಂಡ್ಸ್. ನಾನು ಮತ್ತೆ ಹೇಳ್ತಾ ಇದ್ದೀನಿ. ಈಗ ಸ್ವಲ್ಪನೇ ಬ್ಯಾಟರ್ನ ತಗೊಂಡು ಪ್ಲೇಟ್ಗೆ ಹಾಕೊಳ್ತಾ ಇದ್ದೀನಿ. ಬಟ್ಲುಗಳಿಗೆ ಇಡ್ಲಿ ಬ್ಯಾಟರ್ನ ಜಾಸ್ತಿ ಹಾಕ್ಬಿಟ್ರೆ ಅದು ಬೆಂದ ನಂತರ ತುಂಬ ಉಬ್ಬಿ ಬಂದ್ಬಿಡುತ್ತೆ. ಹಾಗಾಗಿ ಜಾಸ್ತಿ ಹಾಕಬಾರ್ದು. ಈಗ ಈ ಇಡ್ಲಿನ 10ರಿಂದ 15 ನಿಮಿಷಗಳ ಕಾಲ ನಾವು ಬೇಯೋದಕ್ಕೆ ಬಿಡಬೇಕಾಗತ್ತೆ. ನೋಡಿ, ಈ ರೀತಿ ನಾವು ಮಾಡಿಕೊಂಡ್ರೆ ಇಡ್ಲಿ ಶೇಪು ಗುಂಡಾಗಿ ಚೆನ್ನಾಗಿ ಬರುತ್ತೆ. ಈ ಪ್ಲೇಟ್ಗೆ ಯಾವ ರೀತಿ ಈ ಬ್ಯಾಟರ್ನ ಹಾಕ್ಕೊಂಡು ಮತ್ತೆ ಉಳಿದ ಪ್ಲೇಟ್ಗಳಿಗೂ ಸಹ ಇದೇ ರೀತಿನೇ ಇಡ್ಲಿ ಬ್ಯಾಟರ್ನ ಹಾಕ್ಕೊಂಡು ಇಡ್ಲಿನ ಮಾಡ್ಕೊಳ್ತಾ ಇದ್ದೀನಿ. ಇಡ್ಲಿ ಬ್ಯಾಟರ್ ತುಂಬ ಉಳಿದಿತ್ತು ಅನ್ನೋದಾದರೆ ನೀವು ಇದನ್ನು ಒಂದು ಏರ್ಟೈಟ್ ಬಾಕ್ಸಲ್ಲಿ ಹಾಕ್ಬಿಟ್ಟು ಫ್ರಿಡ್ಜಲ್ಲಿ ಎತ್ತಿಟ್ಬಿಟ್ಟು ಮಕ್ಕಳು ಏನಾದರೂ ಸ್ಕೂಲಿಂದ ಬಂದಾಗ ಬಿಸಿಯಾಗಿ ಮಾಡಬೇಕು ಅಂದಾಗ ಆ ರೀತಿ ತಕ್ಷಣವೇ ನೀವು ತೆಗೆದು ಬಿಸಿಯಾಗಿ ಇಡ್ಲಿನ ಮಾಡ್ಕೊಳ್ಬೋದು. ಆ ರೀತಿ ಬೇಕಾದರೂ ಮಾಡ್ಕೊಳ್ಬೋದು. ಈಗ ನಾನು ಇಡ್ಲಿ ಸ್ಟ್ಯಾಂಡ್ಗೆ ಅಂದರೆ ನೀರೆಲ್ಲ ಚೆನ್ನಾಗಿ ಕುದ್ದಿತ್ತು, ಕೆಳಗಡೆ ಒಂದು ಪ್ಲೇಟ್ ಇಟ್ಬಿಟ್ಟು ನಂತರ ನಾನು ಈ ಪ್ಲೇಟ್ಗಳನ್ನ ಇಡ್ತಾ ಇದ್ದೀನಿ. ಆ ರೀತಿ ಪ್ಲೇಟ್ ಇಡೋದ್ರಿಂದ ಹಬೆ ಎಲ್ಲ ಇಡ್ಲಿಗೆ ತಗಲೋದಿಲ್ಲ, ಮತ್ತು ಇಡ್ಲಿ ಸ್ವಲ್ಪ ಕೆಲವೊಂದು ಸಾರಿ ನೀರಾಗ್ಬಿಡುತ್ತೆ ಕೆಳಗಡೆ. ಆ ರೀತಿ ಆಗೋದಿಲ್ಲ. ಆ ರೀತಿ ಆಗಬಾರ್ದು ಅಂತ ನಾನು ಖಾಲಿ ಪ್ಲೇಟ್ ಇಟ್ಬಿಟ್ಟು ನಂತರ ಇಡ್ಲಿ ಪ್ಲೇಟ್ನ ಇಡ್ತಾ ಇದ್ದೀನಿ. ಈಗ ಒಂದು 15 ನಿಮಿಷಗಳ ಕಾಲ ನಾನು ಹಬೆಯಲ್ಲಿ ಬೇಯೋದಕ್ಕೆ ಬಿಟ್ಟಿದ್ದೆ. ನೋಡ್ತಾ ಇರ್ಬೋದು. ಈಗ ಕೈ ತೇವ ಮಾಡಿಕೊಂಡು ಈ ರೀತಿ ನಾವು ಮುಟ್ಟು ನೋಡಬೇಕು, ಕೈಗೆ ಅಂಟಬಾರ್ದು. ಆ ರೀತಿ ಅಂಟಿಲ್ಲ ಅಂದರೆ ನಮಗೆ ಇಡ್ಲಿ ಹದವಾಗಿ ಬೆಂದಿದೆ ಅಂತ. ಏನಾದರೂ ಸ್ವಲ್ಪ ಅಂಟುತ್ತಾ ಇತ್ತು ಅನ್ನೋದಾದರೆ ಇನ್ನೂ ಒಂದು 2ರಿಂದ 3 ನಿಮಿಷಗಳ ಕಾಲ ಮುಚ್ಚಿಟ್ಟು ಬೇಯಿಸೋದ್ರಿಂದ
ಇಡ್ಲಿ ಹದವಾಗಿ ಬೆಂದಿರುತ್ತೆ. ಈಗ ನಾನು ಇಡ್ಲಿ ಪ್ಲೇಟನ್ನೆಲ್ಲ ತೆಗೆದಿಡ್ತಾ ಇದ್ದೀನಿ. ಒಂದೇ ಒಂದು ನಿಮಿಷಗಳ ಕಾಲ ನಾವು ಬಿಸಿ ಆರೋದಕ್ಕೆ ಬಿಡಬೇಕು. ತಕ್ಷಣವೇ ತೆಗಿಯೋಕೆ ಹೋದರೆ ತುಂಬ ಬಿಸಿ ಇರುತ್ತೆ ಮತ್ತು ತೆಗಿಯೋದಕ್ಕಾಗೋದಿಲ್ಲ, ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಒಂದು ನಿಮಿಷ ಬಿಟ್ಬಿಟ್ಟು ನೋಡಿ, ಒಂದು ಬಟ್ಲಲ್ಲಿ ನೀರನ್ನ ಇಟ್ಕೊಂಡು ಕೈಯಿಂದ ಈ ರೀತಿ ಇಡ್ಲಿ ಸುತ್ತಲೂ ನಾವು ನೀರನ್ನು ಸವರ್ಕೋಬೇಕು. ಎಲ್ಲ ಇಡ್ಲಿಗೂ ಒಂದೇ ಸರಿ ನೀರನ್ನು ಸವರ್ಬಿಟ್ಟು ನಂತರ ನಾವು ಇಡ್ಲಿನ ತೆಗಿಬೇಕು. ಆ ರೀತಿ ತೆಗಿಯೋದ್ರಿಂದ ಬಟ್ಲಿಗೆ ಸ್ವಲ್ಪನೂ ಇಡ್ಲಿ ಕಚ್ಕೊಳ್ಳಲ್ಲ, ಚೆನ್ನಾಗಿ ಇಡ್ಲಿ ಬರುತ್ತೆ. ಎಷ್ಟು ಸಾಫ್ಟಾಗಿ ಬಂದಿದೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್. ನಾನು ತೋರಿಸಿರೋ ಅಂಥ ಮೆಥಡಲ್ಲಿ ಎಷ್ಟು ಕ್ವಾಂಟಿಟಿಯಲ್ಲಿ ತೋರಿಸಿದ್ದೀನೋ ಅಷ್ಟೇ ಪ್ರಮಾಣದಲ್ಲಿ ನೀವು ಹಾಕ್ಕೊಂಡು ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ ಇಡ್ಲಿ. ನೋಡಿ, ಈಗ ಇಡ್ಲಿನೂ ಸಹ ನಾನು ನೀರು ಸವರಿರೋದ್ರಿಂದ ಸುತ್ತಲೂ ನೀಟಾಗಿ ಸುಲಭವಾಗಿ ಇಡ್ಲಿನ ತೆಗಿಬೋದು. ಅಷ್ಟು ಚೆನ್ನಾಗಿ ಬರ್ತಾಯಿದೆ. ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ, ಎಷ್ಟು ಸ್ಪಾಂಜಿಯಾಗಿ ಬಂದಿದೆ. ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಪ್ರತಿಯೊಂದು ಪ್ಲೇಟಲ್ಲಿರೋ ಇಡ್ಲಿನೂ ಇದೇ ರೀತಿಯೇ ನಾವು ತೆಕ್ಕೊಳ್ಬೇಕಾಗತ್ತೆ. ನಾರ್ಮಲಾಗಿ ಇಡ್ಲಿ ಮಾಡಿದಾಗೂ ಅಷ್ಟೇ ಫ್ರೆಂಡ್ಸ್, ಈ ಇಡ್ಲಿಗೆ ಸುತ್ತಲೂ ನೀರು ಸವರಿ ನಾವು ತೆಗೆಯೋದ್ರಿಂದ ಇಡ್ಲಿ ಸುಲಭವಾಗಿ ಬರುತ್ತೆ. ಇದೊಂದು ಟಿಪ್ಸ್ ಅಂತ ತಿಳ್ಕೊಬೋದು ಫ್ರೆಂಡ್ಸ್. ನೋಡಿ, ಈಗ ನಾನು ಪ್ಲೇಟ್ಗೆ ತೆಗೆದಿಟ್ಟಿದ್ದೀನಿ. ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ, ಎಷ್ಟು ಸಾಫ್ಟಾಗಿ ನೋಡಿ ಸ್ಪಾಂಜಿಯಾಗಿ ಬಂದಿದೆ. ತುಂಬಾ ರುಚಿಯಾಗಿರುತ್ತೆ. ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗುತ್ತೆ. ಎಲ್ಲರೂ ಸಹ ಮನೇಲಿ ಇಷ್ಟಪಟ್ಟು ತಿಂತಾರೆ. ಯಾರಾದರೂ ಗೆಸ್ಟ್ ಬಂದರೂ ಸಹ ನಾವು ದಿಢೀರಾಗಿ ಒಂದು ಅರ್ಧ ಗಂಟೆಯಲ್ಲೆಲ್ಲ ಮಾಡಿಬಿಡ್ಬೋದು. ನೋಡಿ, ಈಗ ಉಳಿದಿರೋ ಅಂಥ ಇಡ್ಲಿಗಳನ್ನು ಸಹ ನಾನು ತೆಗೆದಿಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ನಾನು ತುಂಬ ವಿಧದಲ್ಲಿ ಇಡ್ಲಿ ರೆಸಿಪಿಗಳನ್ನು ನಾನು ತೋರಿಸಿದ್ದೀನಿ. ನನ್ನ ಚಾನಲ್ನಲ್ಲಿ ನೀವು ಸರ್ಚ್ ಮಾಡಿ ನೋಡ್ಬೋದು. ಅಂದರೆ ತಟ್ಟೆ ಇಡ್ಲಿ ಆಗಿರ್ಬೋದು, ಮಾಮೂಲಿ ಮಲ್ಲಿಗೆ ಇಡ್ಲಿ ಆಗಿರ್ಬೋದು, ಬಿಡದಿ ತಟ್ಟೆ ಇಡ್ಲಿ ಆಗಿರ್ಬೋದು, ಮಲ್ಲಿಗೆ ತಟ್ಟೆ ಇಡ್ಲಿ ಆಗಿರ್ಬೋದು, ತುಂಬ ವಿಧದಲ್ಲಿ ನಾನು ಇಡ್ಲಿ ಮತ್ತು ದೋಸೆ ರೆಸಿಪಿಗಳನ್ನೂ ಸಹ ತೋರಿಸಿದ್ದೀನಿ. ನನ್ನ ಚಾನಲ್ನಲ್ಲಿ ಸರ್ಚ್ ಮಾಡಿ ನೋಡ್ಬೋದು. ಹಾಗೆ ರವೆ ಇಡ್ಲಿನೂ ಸಹ ಮಾಡಿ ತೋರಿಸಿದ್ದೀನಿ. ಈಗ ಇನ್ನೊಂದು ಪ್ಲೇಟ್ನಲ್ಲಿರೋ ಅಂಥ ಇಡ್ಲಿನೆಲ್ಲ ತೆಗೆದು ಒಂದು ಬಟ್ಲಿಗೆ ಹಾಕ್ತಾಯಿದ್ದೀನಿ. ಈ ರೀತಿ ಹಾಕಿ ಮುಚ್ಚಿಟ್ಟು ಇಡೋದ್ರಿಂದ ತುಂಬ ಹೊತ್ತು ಬಿಸಿಯಾಗಿರುತ್ತೆ. ಇಲ್ಲ ಒಂದು ಹಾಟ್ ಬಾಕ್ಸಲ್ಲಾದರೂ ನಾವು ಹಾಕಿಡ್ಬೋದು. ಈಗ ನಾನು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಇದ್ರ ಜೊತೆಗೆ ಕಡಲೆ ಬೀಜದ ಚಟ್ನಿನ ನಾನು ಸರ್ವ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಅಥವಾ ನಿಮ್ಮ ಮನೆಯಲ್ಲಿ ಯಾರಿಗೆಲ್ಲ ಯಾವ್ಯಾವ ಚಟ್ನಿ ಇಷ್ಟಪಡ್ತೀರೋ ಆ ರೀತಿ ಚಟ್ನಿನ ಮಾಡಿ ಸರ್ವ್ ಮಾಡ್ಬೋದು. ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ ಎಷ್ಟು ಸುಲಭವಾಗಿ ಈರುಳ್ಳಿ ಟೊಮೆಟೊ ಇಡ್ಲಿನ ಮಾಡ್ಬೋದು ಅಂತ. ನಾನೀಗ ಒಂದು ಕಟ್ ಮಾಡಿ ಸಹ ತೋರಿಸ್ತೀನಿ. ನೋಡಿ, ಎಷ್ಟು ಮೆತ್ತಗೆ ಮೃದುವಾಗಿ ಬಂದಿದೆ ಅಂತ. ಈ ರೀತಿ ಕಟ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಕಟ್ ಆಗ್ತಿದೆ ಅಂತ. ಹಾಗೆ ಒಳ್ಳೆ ಘಮ ಘಮ ಪರಿಮಳನೂ ಸಹ ಬರ್ತಿತ್ತು ಫ್ರೆಂಡ್ಸ್. ಅಷ್ಟು ರುಚಿಯಾಗಿತ್ತು ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಈರುಳ್ಳಿ ಟೊಮೆಟೊ ಇಡ್ಲಿನ ತಯಾರು ಮಾಡ್ಬೋದು ಅಂತ. ನಾನು ಈ ಇಡ್ಲಿ ಜೊತೆಗೆ ತುಪ್ಪನ ಹಾಕ್ಬಿಟ್ಟು ಸರ್ವ್ ಮಾಡ್ತಾ ಇದ್ದೀನಿ. ಈ ರೀತಿ ತಿನ್ನೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಹಾಗೆ ಇದ್ರ ಜೊತೆ ಕಡಲೆ ಬೀಜ ಚಟ್ನಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇಂಥ ರುಚಿಕರವಾದ ಈ ಈರುಳ್ಳಿ ಟೊಮೆಟೊ ಇಡ್ಲಿನ ನೀವು ಒಂದ್ಸರಿ ಖಂಡಿತವಾಗ್ಲೂ ಮಾಡಿ ನೋಡ್ರಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನಿಮಗೆ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೆ ಫ್ರೆಂಡ್ಸ್, ನಾನು ಈ ಕಡಲೆ ಬೀಜ ಚಟ್ನಿನೂ ಸಹ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ನೀವು ನನ್ನ ಚಾನಲಲ್ಲಿ ಸರ್ಚ್ ಮಾಡಿ ನೋಡ್ಬೋದು. ಹಾಗೆ ನಾನು ಇದೇ ಬ್ಯಾಟರ್ನ ಬಳಸ್ಕೊಂಡು ಪಡ್ಡುನೂ ಸಹ ಮಾಡಿದ್ದೀನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ನಾನು ಈ ಈರುಳ್ಳಿ ಟೊಮೆಟೊ ರವಾ ಇಡ್ಲಿ ಬ್ಯಾಟರ್ನ ತಗೊಂಡು ಪಡ್ಡುನೂ ಸಹ ಮಾಡ್ತಾ ಇದ್ದೀನಿ. ಈ ರೀತಿ ಪಡ್ಡುನೂ ಸಹ ನಾವು ಮಾಡ್ಕೊಂಡು ತಿನ್ಬೋದು. ತುಂಬಾನೇ ರುಚಿಯಾಗಿರುತ್ತೆ. ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ. ಸಂಜೆ ಈವ್ನಿಂಗ್ ಟೈಮಲ್ಲಿ ನೀವು ಸ್ನಾಕ್ಸ್ ಆಗಿ ಕೊಡ್ಬೋದು. ಅಷ್ಟು ರುಚಿಯಾಗಿರುತ್ತೆ. ಹೊಟ್ಟೆನೂ ತುಂಬುತ್ತೆ. ಬೆಳಗ್ಗೆ ಟಿಫನ್ಗಾದ್ರೂ ಮಾಡ್ಕೊಡ್ಬೋದು ಅಥವಾ ಬಾಕ್ಸ್ಗಾದ್ರೂ ಹಾಕೊಳ್ಬೋದು. ನೋಡಿ, ಪಡ್ಡು ತವಾಗೆ ನಾನು ಎಣ್ಣೆ ಹಾಕಿ ಬ್ಯಾಟರ್ನ ಹಾಕಿದ್ದೀನಿ. ಹಾಕಿದ ನಂತರ ನಾನು ತಿರುವು ಹಾಕೊಳ್ತಾ ಇದ್ದೀನಿ. ಎಷ್ಟು ಕಲರ್ಫುಲ್ ಆಗಿ ಚೆನ್ನಾಗಿ ಬಂದಿದೆ ಅಂತ. ಒಳಗಡೆ ಸಾಫ್ಟ್ ಆಗಿರುತ್ತೆ, ಹೊರಗಡೆ ಕ್ರಿಸ್ಪಿ ಆಗಿರುತ್ತೆ. ಇದನ್ನ ತಿರುವು ಕೊಟ್ಟು ನಾವು ತುಪ್ಪನಾದರೂ ಹಾಕ್ಬೋದು, ಬೆಣ್ಣೆನಾದರೂ ಹಾಕ್ಬೋದು ಅಥವಾ ಎಣ್ಣೆಲ್ಲಾದರೂ ಮಾಡ್ಬೋದು. ಬೆಣ್ಣೆ ಹಾಕಿ ಮಾಡಿದ್ರಂತೂ ತುಂಬಾ ರುಚಿಯಾಗಿರುತ್ತೆ. ನಾನೀಗ ಮೇಲೇನೆ ಸ್ವಲ್ಪ ಎಣ್ಣೆನೇ ಹಾಕಿದ್ದೀನಿ. ಎಣ್ಣೆ ಹಾಕಿ ಚೆನ್ನಾಗಿ ಒಂದು 10ರಿಂದ 15 ನಿಮಿಷಗಳ ಕಾಲ ಬೇಯಿಸಿದ್ದೀನಿ ಕಡಿಮೆ ಉರಿಯಲ್ಲಿ. ತೆಗೆದು ನಾನು ಇದನ್ನು ಸಹ ಕಡಲೆ ಬೀಜ ಚಟ್ನಿಯೊಂದಿಗೆ ಸರ್ವ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ರುಚಿಕರವಾದ ಪಡ್ಡು ತಯಾರಾಯಿತು ಅಂತ. ಒಂದೇ ಹಿಟ್ಟಲ್ಲಿ 2 ರೀತಿಯ ಅಡುಗೆಗಳನ್ನು ಖಂಡಿತವಾಗ್ಲೂ ಮಾಡಿ ನೋಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನೋಡಿದ ಸಮಸ್ತ ವೀಕ್ಷಕರಿಗೂ ಧನ್ಯವಾದಗಳು.